ಆ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ದೇವರು ಹೇಳ್ತಾನ. ಅದೇ ರೀತಿ ನೀವು ದೇವರನ್ನು ನಿರೀಕ್ಷಿಸಿಕೊಂಡಿರಬಹುದು. ನಿಮ್ಮ ಹೃದಯವನ್ನು ದೇವರು ನೋಡ್ತಿದ್ದಾನೆ. ಹಾಗಾದರೆ ದೇವರು ತಿಳಿದುಕೊಂಡಿರುವುದು ಏನು? ನಮ್ಮ ನಮ್ಮ ವಿಷಯ ಏನಿದೆ ಅಂತ ಆಲ್ರೆಡಿ ದೇವರು ತಿಳ್ಕೊಂಡಿದ್ದಾರೆ ಏನಿರ್ಬೋದು ಅಂತ. ಅದು ನಾವು ಯಾವ ರೀತಿ ದೇವರಿಗೆ ನಾವು ಕ್ಷಮಾಪಣೆ ಕೊಡಬೇಕು, ಯಾವ ರೀತಿ ದೇವರಿಗೆ ನಾವು ಹೊಂದಾಣಿಕೆಯಿಂದ ಇರಬೇಕು, ಯಾವ ರೀತಿ ದೇವರಿಗೆ ತಪ್ಪು ಸರಿಯನ್ನು ನಾವು ಒಪ್ಪಿಸ್ಬೇಕು, ಯಾವ ರೀತಿ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ಸಾಕಷ್ಟು ಜನ ಏನು ಮಾಡ್ತೀವಿ, ಅಯ್ಯೋ ದೇವ್ರಿಗೆ ಏನು ನೋಡ್ತಾ ಇಲ್ಲ, ನಾವು ಏನು ಬೇಕಾದರೂ ಮಾಡ್ಬೋದು. ಆದರೆ ದೇವರು ಎಲ್ಲವನ್ನು ನಮಗೆ ಕುಂತಿರೋದು, ನಿಂತಿರೋದು, ಹೋಗೋದು, ಬರೋದು ಎಲ್ಲ ವಿಷಯದಲ್ಲೂ ಕೂಡ ದೇವರು ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ. ಒಂದು ಔಷಧ ಅಂತ ಹೇಳ್ತೇವೆ, ಅದೇ ಆಗಿದೆ ನಮಗೆ ದೇವರು ಕೊಡುವಂಥ ಒಂದು ವಿಚಾರಗಳು. ನಾವು ಈಗ ಹುಷಾರಿಲ್ಲ ಅಂದಾಗ ಹಾಸ್ಪಿಟಲ್ ಹೋಗ್ತೀವಿ, ಮೆಡಿಸಿನ್ ಕೊಡ್ತಾರೆ. ಅದೇ ರೀತಿ ನಮಗೆ ದೇವರು ಏನು ಕೊಡ್ತಾ ಇದ್ದಾರೆ? ವಾಕ್ಯವನ್ನು ಕೊಡ್ತಾ ಇದ್ದಾರೆ, ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಇದನ್ನ ಔಷಧಿ ಮೆಡಿಸಿನ್ಗೆ ಹೋಲಿಸಿದ್ದಾರೆ. ಅದೇ ರೀತಿ ಹೊರಗೋಗೋದು ಅಂದ್ರೆ ನಾವು ಅಯ್ಯಪ್ಪ ಸಾಕಪ್ಪ ಇದು ತುಂಬಾ ಇದಾಗಿದೆ, ಹೊರಗಡೆ ಹೋಗೋಣ. ನೀವು ಎಲ್ಲಿ ಹೋಗ್ತೀರಿ ಅಂತ ಗೊತ್ತು ದೇವ್ರಿಗೆ? ನಾವು ಒಳ್ಳೆ ವಿಚಾರಕ್ಕೆ ಹೋಗ್ತಾ ಇದ್ದೀವ, ಕೆಟ್ಟ ವಿಚಾರಕ್ಕೆ ಹೋಗ್ತಾ ಇದ್ದೀವ, ನೀವು ಒಳ್ಳೆ ವಿಷಯಕ್ಕಾಗಿ ಹೋಗ್ತಾ ಇದ್ದೀವಿ, ಎಲ್ಲ ಕೂಡ ಹೋಗಿ ನಾವು ಮುಚ್ಚಿಟ್ಕೋಬೋದು ಯಾವ ವಿಷಯದ ಬಗ್ಗೆ ಅಂತ. ಅದಕ್ಕೆ ದೇವ್ರಿಗೆ ಎಲ್ಲ ಗೊತ್ತು ಅಂತ ತಿಳಿಸ್ಬೇಕು ನಾವು. ಅದೇ ರೀತಿ ಆಲ್ರೆಡಿ ಗೊತ್ತು ಪೊಲೀಸರು ಏನ್ ಮಾಡಿದ್ರು, ಮತ್ತೆ ಸುಂಕದವನ್ನ ಏನ್ ಮಾಡ್ದ, ಅವರಿಬ್ಬರಲ್ಲಿ ಇದ್ದಂತ ಹೊಂದಾಣಿಕೆ ಯಾವ ರೀತಿ ಇತ್ತು, ನಾವು ಯಾವುದನ್ನ ಫಾಲೋ ಮಾಡ್ತೀವಿ. ವ್ಯವಸಾಯದವರು ಅವ್ರನ್ನು ಫಾಲೋ ಮಾಡ್ಬೇಕಾ, ಸುಂಕದವನು ಅವ್ನು ಯಾವ ರೀತಿ ಪ್ರೇಯರ್ ಮಾಡ್ತಾರೆ, ಆ ಸುಂಕದವನ ರೀತಿ ನಾವು ಆಗ್ಬೇಕಾ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾದ್ರೆ, ಸುಂಕದವನು ತನ್ನ ಹೃದಯದ ತುಂಬ ಪ್ರಾರ್ಥನೆಯಿಂದ ಅವ್ರು ಯಾವ ರೀತಿ ತನ್ನಲ್ಲಿದ್ದಂಥ ಒಂದು ನೋವನ್ನ ದೇವರು ಗುರುತಿಸ್ತಾರೆ. ಅದೇ ರೀತಿ ಅನೇಕ ವಿಷಯಗಳನ್ನ ಕೇಳ್ತಾ ಇದ್ದಾರೆ. ನಾನು ನಿನ್ನ ಮಗಳು, ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮಗಳು ನಾನು ನಿನ್ನ ಮಗನೇ ಅಲ್ಲವೇ. ಅವನು ಹೃದಯದಲ್ಲಿರುವಂಥ ವಿಷಯಗಳನ್ನೆಲ್ಲ, ಹೃದಯದಲ್ಲಿರುವಂಥ ನೋವುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಉಳಿದವರನ್ನು ಉದಾಸೀನ ಮಾಡ್ತಿದ್ದಾನೆ. ಅಂದರೆ ಬೇರೆಯವರು ನಾನು ನಿನ್ನ ಮಗ, ನಾನು ನಿನ್ನ ಮಗಳು, ನನ್ನಲ್ಲಿರುವಂಥ ಕಷ್ಟ ನೀನು ತಿಳ್ಕೊಂಡಿದ್ಯಾ ಅಂತೇಳಿ ಬೇರೆಯವ್ರನ್ನ ಯಾವನೇನು ಇವರೇನು ಈ ಥರ ಉದಾಸೀನ, ಅವಳೇನು ಮಾತಾಡ್ತಾಳೆ, ಅವ್ರೇನು ಮಾಡ್ತಿದ್ದಾಳೆ, ಅವರು ಏನು ಈ ಥರ ಬೇರೆಯವ್ರನ್ನ ನೋಡಿ ಉದಾಸೀನ ಮಾಡಬಾರ್ದು. ಅದೇ ರೀತಿ